ಬಹುಶಃ ತಾವೆಲ್ಲರೂ ನೋಡ್ತಾ ಇರ್ತೀರಿ ಮಾಧ್ಯಮಗಳಲ್ಲಿ. ಬಹಳಷ್ಟು ಜನ ನಾಯಕರುಗಳು ಮಾತನಾಡಬೇಕಾದ್ರೆ ವೇದಿಕೆಗಳಲ್ಲಿ ಈ ವಿಚಾರವನ್ನು ಪದೇ ಪದೇ ಮಾತನಾಡ್ತಾ ಇರ್ತಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು 93 ವಯಸ್ಸಿನ ದೇವೇಗೌಡರು ಸಾಹೇಬರು. ಇವತ್ತಿಗೂ ಕೂಡ ಅವರಲ್ಲಿ ಹೋರಾಟದ ಕಿಚ್ಚು ಸ್ವಲ್ಪನೂ ಕೂಡ ಕಮ್ಮಿ ಆಗಿಲ್ಲ. ನಮ್ಮ ನಾಡಿನ ಯಾವುದೇ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಸಾಹೇಬರಿಗೆ ಇದ್ದಂಥ ದೂರದೃಷ್ಟಿ, ಇವತ್ತಿಗೂ ಅವರಲ್ಲಿ ಇರ್ತಕ್ಕಂಥ ಒಂದು ಬದ್ಧತೆಯನ್ನು ಪ್ರತಿನಿತ್ಯವೂ ಕೂಡ ಈ ವಯಸ್ಸಿನ ದೇವೇಗೌಡರು ಸಾಹೇಬರು ರಾಜ್ಯಸಭೆಯಲ್ಲಿ ಕನ್ನಡ ನಾಡಿನ ರೈತರ ಪರವಾಗಿ, ನೀರಾವರಿಯ ಪರವಾಗಿ ಹರಾಜಿಸ್ತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಎಲ್ಲ ಒಂದು ಕಡೆ ನಮ್ಮಂಥ ನಿಮ್ಮಂಥ ಯುವಕರಿಗೆ ಇವತ್ತು ದೇವೇಗೌಡರ ಸಾಹೇಬರ ಇವತ್ತಿನ ವಯಸ್ಸಿನಲ್ಲೂ ಅವರು ಮಾಡ್ತಾ ಇರ್ತಕ್ಕಂಥ, ಅವರು ಪಡ್ತಾ ಇರ್ತಕ್ಕಂಥ ರಾಜ್ಯದ ಪರವಾದಂಥ ಹೋರಾಟಗಳನ್ನ ನೋಡಿದಾಗ ನಮಗೆ ನಿಮ್ಮೆಲ್ಲರಿಗೂ ಕೂಡ ಇದು ಸ್ಫೂರ್ತಿ ಆಗಬೇಕಾ ಬೇಡವಾ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಕಾರಣ, ಕನ್ನಡ ನಾಡಿನಲ್ಲಿ ಸಾಕಷ್ಟು ಪ್ರಾದೇಶಿಕ ಪಕ್ಷಗಳು ಸ್ಥಾಪನೆ ಆದಂಥದ್ದನ್ನು ನೋಡಿದ್ದೇವೆ ನಾವು. ಆದರೆ ಯಾವ ಕೂಡ ಪ್ರಾದೇಶಿಕ ಪಕ್ಷಗಳು ಆಯಾ ಸಂದರ್ಭಕ್ಕೆ ಚುನಾವಣೆಗೆ ಸೀಮಿತವಾಗಿ ಸ್ಥಾಪನೆ ಆದಂಥ ಪಕ್ಷಗಳು, ಕೆಲವೊಂದಷ್ಟು ಪಕ್ಷಗಳು ಒಂದು ಚುನಾವಣೆಯನ್ನು ಎದುರಿಸಿ ಪಕ್ಷ ವಿಸರ್ಜನೆಯನ್ನು ಮಾಡಿರ್ತಕ್ಕಂಥ ಇತಿಹಾಸ ನೋಡಿದ್ದೇವೆ. ಮತ್ತೆ ಕೆಲವೊಂದಷ್ಟು ಪಕ್ಷಗಳು, ಒಂದಷ್ಟು ಜನ ನಾಯಕರುಗಳು ಎಲ್ಲೋ ಒಂದು ಕಡೆ ಅವರ ವೈಯಕ್ತಿಕ ಕಾರಣಗಳಿಂದ ಪಕ್ಷ ಹುಟ್ಟಾಕಿ ಚುನಾವಣೆಯನ್ನು ಎದುರಿಸದೆ ವಾಪಸ್ಸು ಹಿಂಪಡೆದಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಅದರ ಮಧ್ಯೆ ಜನತಾದಳ ಪಕ್ಷ 25 ವರ್ಷ ಪೂರೈಸಿದೆ ಅಂತಕ್ಕಂಥದ್ದಾದರೆ ಬಹುಶಃ ಅದಕ್ಕೆ ಮೂಲ ಕಾರಣ ಯಾವ ರಾಜಕೀಯವಾಗಿ ರಾಜಕಾರಣದ ಕೆಲವೊಂದಷ್ಟು ಸನ್ನಿವೇಶಗಳು, ಕಷ್ಟದ ದಿನಗಳು ಜನತಾದಳ ಪಕ್ಷ ಎದುರು ನೋಡಿದಂಥ ಸಂದರ್ಭದಲ್ಲಿ, ಅಂಥ ಸಂದರ್ಭಗಳಲ್ಲಿ ಪಕ್ಷಕ್ಕೆ ಬೆನ್ತಟ್ಟಿ ಜನತಾದಳ ಪಕ್ಷದ ಪರವಾಗಿ ನಾವಿದ್ದೇವೆ, ದೇವೇಗೌಡರು ಸಾಹೇಬರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ, ಕುಮಾರಣ್ಣ ಅವರ ನಾಯಕತ್ವಕ್ಕೆ ಮತ್ತಷ್ಟು ಶಕ್ತಿಯನ್ನು ತಂದುಕೊಡ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಹುಟ್ಟಿಸಿದಂಥದ್ದು ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ಪುಣ್ಯಾತ್ಮ ತಂದೆ ತಾಯಿರನ್ನ ಇವತ್ತಿನ ದಿನ ನಾನು ಮತ್ತೊಮ್ಮೆ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಜನತಾದಳ ಪಕ್ಷ ಈ ನಾಡಿನಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಸುಭದ್ರವಾಗಿದೆ ಅಂತಕ್ಕಂಥದ್ದು, ಬಹಳ ಗಟ್ಟಿಯಾದಂಥ ನೆಲೆಯನ್ನು ಊರ್ತಕ್ಕಂಥದ್ದಕ್ಕೆ ನಾನು ಒಂದು ಸಣ್ಣ ವಿಚಾರವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. 2018ರ ವಿಧಾನಸಭಾ ಚುನಾವಣೆ, ಬಹುಶಃ ಅದು ಪುಟ್ಟರಾಜಣ್ಣವರು ಹಾಗೂ ಪುಟ್ಟರಾಜಣ್ಣವರ ಅಭಿಮಾನಿಗಳು, ನಮ್ಮ ಕಾರ್ಯಕರ್ತ ಬಂಧುಗಳು ಕ್ಷೇತ್ರದಲ್ಲಿ ನೀವು ಯಾರು ಕೂಡ ಮರಿಲಿಕ್ಕಾಗದೇ ಇರತಕ್ಕಂಥ ಸವಾಲಿನ ದಿನಗಳು. ಬಹುಶಃ 18ರ ಆ ಒಂದು ಚುನಾವಣೆ ಮಾನ್ಯ ಪುಟ್ಟರಾಜಣ್ಣವರ ರಾಜಕೀಯ ಜೀವನದಲ್ಲಿ ಒಂದು ದೊಡ್ಡ ಸವಾಲಿನ ದಿನಗಳನ್ನ ಎದುರಿಸಿದಂಥ ಚುನಾವಣೆ. ಆ ಸವಾಲನ್ನ ಮೆಟ್ ನಿಲ್ತಕ್ಕಂಥದ್ದಕ್ಕೆ ಧೈರ್ಯವನ್ನು ತುಂಬಿಸಿದಂಥದ್ದು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಪುಣ್ಯಾತ್ಮ ತಂದೆ ತಾಯಂದರು. ಅವತ್ತು ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕು, ಕುಮಾರಣ್ಣವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದರೆ ಯಾವ 2006 ಮತ್ತು 2007ರ ಗಡಿಯಲ್ಲಿ 20 ತಿಂಗಳ ಕಾಲ ಸನ್ಮಾನ್ಯ ಕುಮಾರಣ್ಣ ಅವರು ಇಂದಿನ ನಮ್ಮ ಮಿತ್ರ ಪಕ್ಷದ ಜೊತೆಯಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿದ್ರು. ಅವತ್ತು ಅತ್ಯಂತ ಅಲ್ಪ ಅವಧಿಯಲ್ಲಿ ರೈತರಿಗೆ 2600 ಕೋಟಿಯಷ್ಟು ಸಾಲವನ್ನು ಮನ್ನಾ ಮಾಡಿದಂಥದ್ದನ್ನ ಜಿಲ್ಲೆಯ ಜನತೆಯೂ ಕೂಡ ನೋಡಿ, ಇಂಥ ಒಬ್ಬ ರೈತ ನಾಯಕ ರೈತರಿಗೋಸ್ಕರ ಇವತ್ತು ಅವರ ಜೀವನವನ್ನು ಮುಡಿಪಿಟ್ಟಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ನಾವು ನೋಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ 7 ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಹಿರಿಯ ಶಾಸಕರಿಗೆ ನೀವೆಲ್ಲರೂ ರಾಜಕೀಯವಾಗಿ ಶಕ್ತಿಯನ್ನು ತಂದುಕೊಟ್ಟು ಕುಮಾರಣ್ಣ ಅವ್ರನ್ನ ವಿಧಾನಸಭೆಯ ಮೆಟ್ಲು ಹತ್ತಕ್ಕಂಥದ್ದಕ್ಕೆ, ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ಕೂಡ ರಾಜಕೀಯವಾಗಿ ಶಕ್ತಿ ತಂದುಕೊಟ್ಟಂಥ ದಿನ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ.